ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಿಮ್ಗೆ ಯಾವ ವಿಡಿಯೋ ಅಂತ ಗೊತ್ತಾಗಿದೆ. ಇನ್ಮೇಲೆ ಡೈಲಿ ವ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂದಿನ ವೀಡಿಯೋದಲ್ಲೇ ಗೊತ್ತಾಗಿದೆ. ಸೊ ಆದ್ದರಿಂದ ನನ್ನ ಜೀವನದಲ್ಲಿ ಅಂದರೆ ಇವಾಗ ಹೊಸ ಥರ ಅಂದರೆ ಮಲ್ಕೊಳ್ಳೋದ್ರಿಂದ ಹಿಡ್ದು ಏನು ತಿನ್ನಬೇಕು, ಎಷ್ಟು ಗಂಟೆಗೆ ಏಳಬೇಕು, ಎಷ್ಟು ಗಂಟೆಗೆ ಮಲ್ಕೋಬೇಕು, ಏನನ್ನು ಯೋಚನೆ ಮಾಡಬೇಕು, ಪಾಸಿಟಿವ್ ಥಿಂಗ್ಸು, ಹಾಗೆ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಕೆಲವೊಂದು ವಿಚಾರಗಳನ್ನ ನಿಮ್ಮಲ್ಲಿ ಹಂಚ್ಕೋತೀನಿ. ಯಾಕಂತ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಜೀವನ. ಇವಾಗ ಪ್ರತಿಯೊಂದರಲ್ಲೂ ಚೇಂಜಸ್ ಇದ್ದೇ ಇರುತ್ತೆ. ಇದು ಬಂದು ಸೋಮವಾರ ಮಂಗಳವಾರದ ವ್ಲಾಗು ಒಂದೇ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಇವತ್ತು ಬಂದು ಜೂನ್ 2ನೇ ತಾರೀಕು. ಸೊ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಮೊದಲು ಮಾಡೋದೇ ದೇವ್ರಿಗೆ ಪೂಜೆ, ನಮಸ್ಕಾರ. ದೇವ್ರಿಗೆ ನಮಸ್ಕಾರ ಮಾಡಿ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಇವಾಗ ತಿಂಡಿ ತಿಂತಾ ಇದ್ದೀನಿ. ಅಮ್ಮಂಗೆ ಹೇಳಿದೆ ಮಶ್ರೂಮ್ ಬಿರಿಯಾನಿ ಮಾಡಿಕೊಡಮ್ಮ ಅಂತ ಅಂದ್ಬಿಟ್ಟು. ಸೊ ಅದನ್ನು ಮೊಸರು ಹಾಕ್ಕೊಂಡು ತಿಂತಾ ಇದ್ದೆ. ಒಂಥರ ಏನೋ ಎದ್ದ ತಕ್ಷಣ ದೇವ್ರಿಗೆ ಪೂಜೆ ಮಾಡಲಿಲ್ಲ ಅಂದರೆ ಸಮಾಧಾನ ಇರೋದಿಲ್ಲ. ಆವಾಗಲಿಂದನೂ ಅಷ್ಟೇ. ಬಟ್ ಇವಾಗ ಒಂದು ಸ್ವಲ್ಪ ಜಾಸ್ತಿ ಕೇರ್ ಅಲ್ವಾ, ಸೊ ದೇವರಲ್ಲಿ ಪ್ರಾರ್ಥನೆ ಜಾಸ್ತಿ ಆಗಿದೆ. ಸೊ ಆದ್ದರಿಂದ ಇನ್ಮೇಲೆ ನನ್ನ ವ್ಲಾಗ್ಸು ತಪ್ಪದೇ ಬರುತ್ತೆ. ಸೊ ನನ್ನಲ್ಲಿಂದ ಒಂದು ವಿಷಯ ನಿಮಗೆ ಒಳ್ಳೆಯದಾಗಿ ಪಾಸಿಟಿವ್ ಆಗಿ ಬರುತ್ತೆ ಅಂತ ನನ್ನ ಒಂದು ಏನೋ ಒಂದು ಮೆಮೊರಿಯಬಲ್ ಆಗಿರುತ್ತೆ, ವಿಡಿಯೋ ಮಾಡಿ ಇಟ್ಟರೆ ಅನ್ನೋ ಒಂದು ಉದ್ದೇಶದಿಂದ ವೀಡಿಯೋನೆಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಕೆಲವೊಂದನ್ನು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಎಲ್ಲ ಟೈಮಲ್ಲೂ ಫೋನ್ ಇಟ್ಕೊಂಡು ನನ್ನ ಒಂದೊಂದು ಸ್ವಲ್ಪ ಮೂಡು ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ಹಾಗೆ ಮಜ್ಜಿಗೆ ಜಾಸ್ತಿ ನೀರು ಕುಡಿಬೇಕು ಈ ಟೈಮಲ್ಲಿ. ನೀರು ಕುಡಿಯೋಕ್ಕಾಗಲಿಲ್ಲ ಅಂತ ಅಂದರೆ ಮಜ್ಜಿಗೆ ಆ ಥರದ್ದು. ಹಾಗೆ ಒಂದು 11-11:30 ಹಂಗೆ ಒಂದು ಫ್ರೂಟ್ನ ತಿಂತೀನಿ. ನಮ್ಮ ಮನೆಯವರು ದಾಳಿಂಬೆ ಹಣ್ಣೆಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ. ಯಾಕಂದರೆ ಬೇರೆ ಹಣ್ಣು ಕಟ್ ಮಾಡ್ಕೊಂಡು ತಿನ್ಬಿಡ್ಬೋದು, ದಾಳಿಂಬೆ ಹಣ್ಣು ಬಿಡಿಸ್ಕೊಂಡು ತಿನ್ನೋದೇ ತುಂಬ ಕಷ್ಟ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಅನ್ನ, ಅದ್ರ ಜೊತೆಗೆ ಜಸ್ಟು ಬೇಳೆ ಬೇಯಿಸ್ಬಿಟ್ಟು ಅದಕ್ಕೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ. ಇವಾಗ ನನಗೆ ಜಾಸ್ತಿ ಮಸಾಲೆ ಪದಾರ್ಥನೂ ತಿನ್ನೋಕ್ಕಾಗ್ತಾ ಇಲ್ಲ, ಮತ್ತು ಏನು ತಿನ್ನಬೇಕು ಏನು ಅಂತಲೇ ಗೊತ್ತಾಗೋದಿಲ್ಲ. ಅದರಿಂದ ಒಂದು ದಾಲ್ ಥರ ಮಾಡಿಸಿದ್ದೆ, ಅದ್ರ ಜೊತೆಗೆ ಕಾಬೂಲ್ ಕಡಲೆಕಾಳು ಪಲ್ಯ. ಸೊ ಅದಕ್ಕೆ ಉಪ್ಪಿನಕಾಯಿ, ಇದಿಷ್ಟು ಊಟ ಆಗಿರುತ್ತೆ. ದಿನದಲ್ಲಿ ಒನ್ ಟೈಮ್ ಆದರೂ ಮಜ್ಜಿಗೆಯನ್ನು ಇದ್ದೇ ಇರುತ್ತೆ. ಆದಷ್ಟು ನಿಮ್ಮ ದೇಹನ ತಂಪಾಗಿಟ್ಕೊಳ್ಳಿ, ಜಾಸ್ತಿ ನೀರು ಕುಡೀರಿ, ನಿಮ್ಗೆ ಏನು ಸೇರುತ್ತೆ ಅದನ್ನು ತಿನ್ನಿ ಅಂತ ನಾನು ಸಜೆಷನ್ ಮಾಡ್ತೀನಿ. ಅದಾದಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ರೊಟ್ಟಿ ಉಪ್ಪು ಸಾಂಬಾರು ಖಾರ ತಿಂತಾಯಿದ್ದೀನಿ. ಯಾಕಂದರೆ ಅಷ್ಟು ಹೊಟ್ಟೆ ಹಸಿತಾ ಇರುತ್ತೆ ಒಂದೊಂದು ಟೈಮು. ಸೊ ಸಂಜೆ ಹೊತ್ತು ಕಾಫಿ ಕುಡಿಯೋದಾಗಲಿ, ಟೀ ಕುಡಿಯೋದಾಗಲಿ, ಬಿಸ್ಕೆಟ್ಸ್ಗಳು ತಿನ್ನೋದಾಗಲಿ, ಬೇಕ್ರಿ ಐಟಮ್ ತಿನ್ನೋದಾಗಲಿ ಮಾಡಬೇಡಿ. ನಾನು ಅದೆಲ್ಲ ತಿನ್ನೋದಿಲ್ಲ ಅಲ್ವಾ. ಸೊ ಆದ್ದರಿಂದನೇ ಒಂದೇ ಒಂದು ರೊಟ್ಟಿ ಹಾಕ್ಸ್ಕೊಂಡು ತಿಂತಾಯಿದ್ದೀನಿ. ಸೊ ನಿಮಗೆ ಗೊತ್ತಿರೋ ರೀತಿ ನಮ್ಮ ಮದುವೆ ಆಗಿ 6 ವರ್ಷ ಆಗಿದೆ. ಸೊ ಇವಾಗ ಕನ್ಸೀವ್ ಆಗಿರೋದ್ರಿಂದ ತುಂಬ ಕೇರಾಗಿ ಅಮ್ಮ ಬಂದಿದೆ ನೋಡ್ಕೊಳ್ಳೋದಕ್ಕೆ. ಅದಾದಮೇಲೆ ಇದು 2ನೇ ದಿನ. ಸೊ ಈ ದಿನದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ತಿಂಡಿ ಮಾಡಿಕೊಟ್ಬಿಡತ್ತೆ. ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮುಗಿಸಿ ದೋಸೆ ಮಾಡಿತ್ತು. ದೋಸೆ ಅಂದರೆ ಪ್ಲೇನ್ ದೋಸೆಗಿಂತ ಒಂದು ಸ್ವಲ್ಪ ಹೆಲ್ತಿಯಾಗಿರಲಿ ಅಂದ್ಬಿಟ್ಟು ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಹಾಕಿ ಚಟ್ನಿ ದೋಸೆ ಮಾಡಿಕೊಡ್ತು. ತಿಂದ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ನಾವು ಹೊರಟಿದ್ದೆ ಆಸ್ಪತ್ರೆಗೆ. ಯಾಕಂತ ಅಂದರೆ ಮನೇಲಿ ಚೆಕ್ ಮಾಡಿದ್ಮೇಲೆ ನೀವು ಒಬ್ಬೊಬ್ಬರಿಗೆ ಪೀರಿಯಡ್ಸ್ ಡೇಟ್ ಮಿಸ್ ಆದ ಒಂದು 5 ಡೇಸಿಗೆ ಬರುತ್ತೆ, ಒಬ್ಬೊಬ್ರಿಗೆ 10 ಡೇಸಿಗೆ ಬರುತ್ತೆ, ಒಬ್ಬೊಬ್ರಿಗೆ ಮಿಸ್ ಆದ ನಾಳೆಗೆ ಬರುತ್ತೆ. ಪ್ರೆಗ್ನೆನ್ಸಿ ಚೆಕ್ ಮಾಡಿದಾಗ ಪಾಸಿಟಿವ್ ರಿಸಲ್ಟು. ಸೊ ಒಬ್ಬೊಬ್ಬರು ದೇಹದ ಮೇಲೆ ಅಂದರೆ ಓವಲೇಷನ್ ಯಾವಾಗ ಆಗಿರುತ್ತೆ ಅದ್ರ ಮೇಲೆ ಅದು ತೋರಿಸುತ್ತೆ. ನಾನು ಮಿಸ್ ಆದ 5 ಡೇಸ್ಗೆ ಚೆಕ್ ಮಾಡಿದ್ದು. ಹಾಗೆ ಇದನ್ನು 10 ಡೇಸ್ಗೆ ನಮಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸ್ಕೊಬರೋಕ್ಕೆ ಹೇಳಿದರು. ನಾವು ಹೋಗಿದ್ವಿ ಚೆಕ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಸ್ಪೆಕ್ಟರ್ ಆಸ್ಪತ್ರೆಗೆ ಹೋಗಿದ್ವಿ. ಸೊ ಇದ್ರ ಬಿಲ್ ಬಂದು ₹1200 ಸ್ಕ್ಯಾನಿಂಗಿಗೆ ಅಂತ ಅಂದ್ಬಿಟ್ಟು. ತುಂಬ ಜನ ಇದ್ದರು, ನಾವು 16ನೇ ಅವರು. ಸೊ ಬೆಳಿಗ್ಗೆ 11 ಗಂಟೆಗೆ ಹೋಗಿದ್ದಕ್ಕೆ ನಮಗೆ ಸ್ಕ್ಯಾನಿಂಗ್ ಆಗಿದೆ 12:30. ಅದನ್ನು ತಗೊಂಡೋಗಿ ಡಾಕ್ಟ್ರಿಗೆ ಚೆಕ್ ಮಾಡಿಸ್ಕೊಂಡು ಸೊ ಎಲ್ಲ ಚೆನ್ನಾಗಿದೆ. ಅಂದರೆ ಜಸ್ಟು ಯೋಗ ಸ್ಯಾಕ್ ಕಾಣಿಸುತ್ತೆ. ಈ ಸ್ಕ್ಯಾನ್ ಏನಕ್ಕೆ ಮಾಡಿಸ್ತೀವಿ ಅಂದರೆ ಮಗು ಅಂದರೆ ಸ್ಯಾಕು ಕರೆಕ್ಟಾಗಿರೋ ಜಾಗದಲ್ಲಿ ಗರ್ಭಕೋಶದಲ್ಲಿ ಕರೆಕ್ಟಾಗಿದೆಯಾ ಅಥವಾ ಟ್ಯೂಬಲ್ಲಿ ಇದೆಯಾ ಅಂತ ಟೆಸ್ಟ್ ಮಾಡ್ತಾರೆ. ಅದು ಕರೆಕ್ಟಾಗಿದೆ ಅಂತ ಅಂದರೆ ನೆಕ್ಸ್ಟು ಹಾರ್ಟ್ ಬೀಟ್ ಚೆಕ್ಗೆ
ಅದಕ್ಕೆ ನಮಗೆ ನೆಕ್ಸ್ಟ್ ಯಾವಾಗ ಅಂತ ಡೇಟ್ ಕೊಟ್ಟು ಕಳಿಸ್ತಾರೆ. ಸೊ ಆರಾಮಾಗಿರಿ ಅಂತ ಟ್ಯಾಬ್ಲೆಟು ಎಲ್ಲ ಹೇಳಿ ಕೊಟ್ಟರು ನಮಗೆ, ಮಾಮೂಲಿ ಫಾಲಿಕ್ ಆ್ಯಸಿಡ್ ಅದೆಲ್ಲನೂ. ಸೊ ಬಂದು ಸ್ವಲ್ಪ ಸಂಜೆ ರೆಸ್ಟ್ ಮಾಡಿ ನೀರು ಕುಡಿದು ಬಾದಾಮ್ ಪುಡಿ ಮಾಡೋದು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, ಬಾದಾಮ್ ಹಾಲು ಕುಡಿತೀನಿ. ಅದಾದಮೇಲೆ ಬೇಕು ಅಂದರೆ ಕುಡಿತೀನಿ, ಡೈಲಿ ಏನು ಕುಡಿಯೋದಿಲ್ಲ. ಆಮೇಲೆ ನಮ್ಮಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿಕೊಡುತ್ತೆ ಸಾಂಬಾರಿಗೆ. ನಾನು ಏನು ತಿಂತೀನಿ ಅದು ಮೊಳಕೆ ಕಾಳು ಸಾಂಬಾರು ಮಾಡಿತ್ತು. ಇದಕ್ಕೆ ಹುರುಳಿಕಾಳು ಹಾಕಿಲ್ಲ, ಹುರುಳಿಕಾಳು ತುಂಬಾ ಹೀಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಬಿಸಿ ಬಿಸಿ ಮುದ್ದೆ ಮಾಡಿಕೊಡುತ್ತೆ, ಅದ್ರ ಜೊತೆ ಅನ್ನ ತಿಂತೀನಿ. ಈ ಥರ ನನ್ನ ರೊಟೀನ್ ಇರುತ್ತೆ ದಿನ. ನಾನು ಏನು ತಿನ್ಬೇಕನ್ಸುತ್ತೆ ಅದನ್ನೇ ಲೈಟಾಗಿ ತಿಂದ್ಕೊಂಡು ಸೇಫಾಗಿ ಸೊ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.